ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಟು ಸ್ಟಾಕ್ಸ್ ಕನ್ನಡ. ಬನ್ನಿ ಇವತ್ತಿನ ವಿಡಿಯೋದಲ್ಲಿ ದಿ ಬೆಸ್ಟ್ ರಿಯಾಲಿಟಿ ಸ್ಟಾಕ್ಸ್ಗಳನ್ನು ನೋಡ್ಕೊಂಡು ಬರೋಣ. ರಿಯಲ್ ಎಸ್ಟೇಟ್ ಸ್ಟಾಕ್ಸ್ಗೂ ನೋಡ್ಕೊಂಡು ಬರೋಣ ಬನ್ನಿ. ಮೊದಲನೇ ಸ್ಟಾಕ್ ಬಂದುಬಿಟ್ಟು ಶೋಭಾ ಲಿಮಿಟೆಡ್ ಅಂತೇಳಿ. ನಿಮಗೆಲ್ಲ ಗೊತ್ತೇ ಇದೆ, ಇದು ಬೆಂಗಳೂರು ಬೇಸ್ಡ್ ಕಂಪ್ನಿ. ಇದರ ಪ್ರೆಸೆಂಟ್ ಶೇರಿನ ಬೆಲೆ 1601. ಶೋಭಾ ಲಿಮಿಟೆಡ್ ಇವಾಗಿನ ಶೇರ್ ಬೆಲೆ 1601 ಇದೆ. ನೋಡಿ, ಶೋಭಾ ಲಿಮಿಟೆಡ್ ಏನು ಶೇರ್ ಇದೆಯಲ್ಲ, ಇದು ಶೋಭಾ ಲಿಮಿಟೆಡ್ ವಾಸ್ ಎಸ್ಟಾಬ್ಲಿಷ್ಡ್ ಇನ್ 1995. 1995ರಲ್ಲೇ ಇದು ಸ್ಥಾಪನೆ ಆಗಿದ್ದು. ಆ್ಯಂಡ್ ಪ್ರೆಸೆಂಟ್ಲಿ ಈಸ್ ಎ ಲೀಡಿಂಗ್ ಇಂಡಿಯಾ ಬೇಸ್ಡ್ ರಿಯಲ್ ಎಸ್ಟೇಟ್ ಡೆವಲಪರ್. ಫ್ರಾಮ್ ಕನ್ಸ್ಟ್ರಕ್ಷನ್ ಆ್ಯಂಡ್ ಡೆವಲಪ್ಮೆಂಟ್ ಟು ಹೌಸಿಂಗ್ ಪ್ರೊಜೆಕ್ಟ್ಸ್ ಆ್ಯಂಡ್ ಕಮರ್ಷಿಯಲ್ ಪ್ರಿಮೈಸಸ್, ದ ಕಂಪ್ನಿ ಈಸ್ ಎಂಗೇಜ್ಡ್ ಇನ್ ನ್ಯೂಮರಸ್ ಆ್ಯಕ್ಟಿವಿಟೀಸ್. ಸಾಕಷ್ಟು ಬೇರೆ ಬೇರೆ ಆ್ಯಕ್ಟಿವಿಟೀಸ್ನಲ್ಲಿ ಇನ್ವಾಲ್ವ್ ಆಗಿದೆ. ಮೇನ್ ಇದರದೇ ಕನ್ಸ್ಟ್ರಕ್ಷನ್ನು, ಹೌಸಿಂಗ್ ಕನ್ಸ್ಟ್ರಕ್ಷನ್ನು, ದೊಡ್ಡ ದೊಡ್ಡ ಬಿಲ್ಡಿಂಗ್ಸು, ಅಪಾರ್ಟ್ಮೆಂಟ್ಸು, ಕಮರ್ಷಿಯಲ್ ಪ್ರಿಮೈಸಸ್ಸು, ಹೌಸಿಂಗ್ ಪ್ರಾಜೆಕ್ಟ್ಸು, ಬಿಗ್ಗರ್ ಹೌಸಿಂಗ್ ಪ್ರಾಜೆಕ್ಟ್ಸು, ಈ ಥರ ಎಲ್ಲ ಬಿಸ್ನೆಸ್ಸು ಇದೆ ಇದರದ್ದು, ಶೋಭಾದ್ದು. ವಿತ್ ದ 2 ಸೆಗ್ಮೆಂಟ್ಸ್, ರಿಯಲ್ ಎಸ್ಟೇಟ್ ಆ್ಯಂಡ್ ಕಾಂಟ್ರಾಕ್ಚುಯಲ್ ಆ್ಯಂಡ್ ಮ್ಯಾನುಫ್ಯಾಕ್ಚರಿಂಗ್ ಸೆಗ್ಮೆಂಟ್. ನೋಡಿ, ರಿಯಲ್ ಎಸ್ಟೇಟು ಮಾಡುತ್ತೆ ಮತ್ತು ಮ್ಯಾನುಫ್ಯಾಕ್ಚರಿಂಗು, ಕಾನ್ಸ್ಟ್ರಕ್ಚುಯಲ್ಲು. ದ ಕಂಪ್ನಿ ಹ್ಯಾಸ್ ಬೀನ್ ಬಿಲ್ಡಿಂಗ್ ಪ್ರೆಸಿಡೆನ್ಷಿಯಲ್ ಅಪಾರ್ಟ್ಮೆಂಟ್ಸ್, ವಿಲ್ಲಾಸ್, ರಾ ಹೌಸಸ್, ಲಕ್ಸುರಿ ಅಪಾರ್ಟ್ಮೆಂಟ್ಸ್ ಆ್ಯಂಡ್ ಕಮರ್ಷಿಯಲ್ ಪ್ರಿಮೈಸಸ್ ಅಕ್ರಾಸ್ ಇಂಡಿಯಾ. ಇದ್ರದ್ದು 52 ವೀಕ್ ಹೈ ಎಷ್ಟಿದೆ? ಶೇರ್ ಬೆಲೆ 1687, ಲೋ 434. ಇವಾಗಿನ ಪ್ರೈಸು 1601 ಇದೆ. ಆಲ್ಮೋಸ್ಟ್ ಆಲ್ 52 ವೀಕ್ ಹೈ ಹತ್ರ ಇದೆ. ಮತ್ತು ಇದರ ಮಾರ್ಕೆಟ್ ಕ್ಯಾಪಿಟಲ್ ಎಷ್ಟಿದೆ? ಮಾರ್ಕೆಟ್ ಕ್ಯಾಪಿಟಲ್ ನೋಡಿ 15,205 ಕೋಟಿ ಇದೆ. ಮತ್ತು 1 ಇಯರ್ ರಿಟರ್ನ್ ಶೋಭಾ ಎಷ್ಟು ಕೊಟ್ಟಿದೆ? 252% ರಿಟರ್ನ್ ಕೊಟ್ಟಿದೆ. ಸೆಕ್ಟರ್, ರಿಯಾಲಿಟಿ ಸೆಕ್ಟರ್ ಎಷ್ಟು ಕೊಟ್ಟಿದೆ? 120% ರಿಟರ್ನ್ಸ್ ಕೊಟ್ಟಿದೆ. ಹಾಗೆ ಇದರ ಇನ್ನೂ ಹೆಚ್ಚಿನ ಮಾಹಿತಿ ನೋಡೋದಾದರೆ, ಇದ್ರ ನೋಡಿ, ರೇಟಿಂಗ್ಸು ಫೈನಾನ್ಷಿಯಲ್ ರಿಟರ್ನ್ಸು 1/5 ನೆಗೆಟಿವ್ ಅಂತ ಹೇಳ್ತಾ ಇದ್ದಾರೆ, 2/5 ಎಕ್ಸ್ಪೆನ್ಸಿವ್ ಅಂತಿದ್ದಾರೆ, 3/5 ಎವರೇಜ್ ಕ್ವಾಲಿಟಿ ಅಂತಿದ್ದಾರೆ. ಮತ್ತು ಶೇರ್ ಹೋಲ್ಡಿಂಗು ಪ್ಯಾಟ್ರನ್ನು, ಪಿ ಇ ರೇಷಿಯೋ ನೋಡಿದರೆ ಪಿ ಇ ರೇಷಿಯೋ ಚೆನ್ನಾಗಿದೆ, 167 ಇದೆ. ನಂತರ ಡಿವಿಡೆಂಡ್ ಈಲ್ಡು ತುಂಬ ಕಡಿಮೆ ಇದೆ. ರಿಟರ್ನ್ ಆನ್ ಇಕ್ವಿಟಿ ಮೇಲೆ ಎಷ್ಟು? 7.04% ಲೇಟೆಸ್ಟ್. ಆಮೇಲೆ ಶೇರ್ ಹೋಲ್ಡಿಂಗ್ ಪ್ಯಾಟ್ರನ್ ನೋಡೋದಾದರೆ, ಶೇರ್ ಹೋಲ್ಡಿಂಗ್ ಪ್ಯಾಟ್ರನ್ ಮಾತ್ರ ತುಂಬ ಚೆನ್ನಾಗಿದೆ. ನೋಡಿ, ಪ್ರಮೋಟರ್ಸು 52% ಇದ್ದಾರೆ, FISು 11% ಇದ್ದಾರೆ, ಮ್ಯೂಚುವಲ್ ಫಂಡ್ಸು 15% ಇದ್ದಾರೆ. ಇದು ಲೇಟೆಸ್ಟ್, ಇದು ಡಿಸೆಂಬರ್ದು. ನೋಡಿ, ಡಿಸೆಂಬರ್ವರೆಗಿನ ಶೇರ್ ಹೋಲ್ಡಿಂಗ್ ಪ್ಯಾಟ್ರನ್ ಇದು, ಮಾರ್ಚದ್ದು ಇನ್ನೂ ಬಂದಿಲ್ಲ. 15% ಮ್ಯೂಚುವಲ್ ಫಂಡ್ಸ್ನವರು ಇದರಲ್ಲಿ ಇನ್ವೆಸ್ಟ್ ಮಾಡಿದ್ದಾರೆ. 2% ಇನ್ಶೂರೆನ್ಸ್ ಕಂಪ್ನಿ, ಅದರ್ DIs 0.06 ಮತ್ತು ನಾನ್ ಇನ್ಸ್ಟಿಟ್ಯೂಷನ್ದವರು ಎಷ್ಟು? 19%. ಸೊ ಇದನ್ನು ಕನ್ಸಿಡರ್ ಮಾಡಿಟ್ಕೊಳ್ಳಿ. ಮುಂಬರೋ ದಿನಗಳಲ್ಲಿ ರಿಯಲ್ ಎಸ್ಟೇಟ್ ಸೆಕ್ಟರ್ಗೆ ತುಂಬ ಬೂಸ್ಟಪ್ ಸಿಗೋ ಸಾಧ್ಯತೆ ಇದೆ. ಹೀಗಾಗಿ ರಿಯಲ್ ಎಸ್ಟೇಟ್ ಮೇಲೆ ಒಂದು ಚಿಕ್ಕ ಮಾಹಿತಿ ಕೊಡ್ತಾ ಇದ್ದೀನಿ. ಸೊ ಮೊದಲೇ ಸ್ಟಾಕ್ ಬಂದುಬಿಟ್ಟು ಇದು ಶೋಭಾ ಲಿಮಿಟೆಡ್ ಅಂತೇಳಿ, ಇದನ್ನು ನಿಮ್ಮ ವಾಚ್ ಲಿಸ್ಟ್ನಲ್ಲಿ ಇಟ್ಕೊಂಡಿರಿ. ನೆಕ್ಸ್ಟ್ ಸ್ಟಾಕ್ ಬಂದುಬಿಟ್ಟು ಪೂರ್ವಾಂಕರ ಲಿಮಿಟೆಡ್. ನೋಡಿ, ಪೂರ್ವಾಂಕರ ಲಿಮಿಟೆಡ್ ಇದು ಇವಾಗಿನ ಶೇರ್ ಬೆಲೆ ಎಷ್ಟಿದೆ? ಇದು 324 ರೂಪಾಯಿ, 324 ರುಪೀಸ್. ಇದರ ಹೆಚ್ಚಿನ ಮಾಹಿತಿ ನೋಡೋದಾದರೆ, ಇದ್ರದ್ದು ಮಾರ್ಕೆಟ್ ಕ್ಯಾಪಿಟಲ್ಲು ಅದೆಲ್ಲ ನೋಡೋದಾದರೆ, ಇದು 52 ವೀಕ್ ಹೈ ಎಷ್ಟಿದೆ? ಸೇಮ್ 324. 52 ವೀಕ್ ಹೈ. ಇವತ್ತಿನ ಬೆಲೆ ಕೂಡ 324 ಇದೆ. ಸೊ ಹೈನಲ್ಲೇ ಟ್ರೇಡ್ ಆಗ್ತಾ ಇದೆ ಪ್ರೆಸೆಂಟ್ ಇವಾಗ. ಇದನ್ನು ಗಮನದಲ್ಲಿ ಇಟ್ಕೊಳ್ಳಿ. ಇದೊಂದು ಲೋ ಎಷ್ಟಿತ್ತು? 75. ಮತ್ತು ಮಾರ್ಕೆಟ್ ಕ್ಯಾಪಿಟಲ್ ಎಷ್ಟಿದೆ? 7,066 ಕೋಟಿ ಮಾರ್ಕೆಟ್ ಕ್ಯಾಪಿಟಲು. ನೋಡಿ, ಇದು ರಿಟರ್ನ್ಸ್ ತುಂಬ ಚೆನ್ನಾಗಿ ಕೊಟ್ಟಿದೆ. 1 ಇಯರ್ ರಿಟರ್ನ್ 317% ಕೊಟ್ಟಿದೆ. ಸೆಕ್ಟರ್ ರಿಟರ್ನ್ 120. ನೋಡಿ, ಪೂರ್ವಂಕರದ್ದು ಔಟ್ಸ್ಟ್ಯಾಂಡಿಂಗ್ ಫೈನಾನ್ಷಿಯಲ್ ಟ್ರೆಂಡ್ಸ್ ಅಂತ ಕೊಟ್ಟಿದ್ದಾರೆ. ಔಟ್ಸ್ಟ್ಯಾಂಡಿಂಗ್ ನೋಡಿ, ಇವೆಲ್ಲ ತೆರೆ ಮೇರೆ ಹಿಂದಿನ ಸ್ಟಾಕ್ಗಳು, ಗೊತ್ತಾಗಲ್ಲ ಒಮ್ಮೊಮ್ಮೆ.
ಔಟ್ಸ್ಟ್ಯಾಂಡಿಂಗ್ ಫೈನಾನ್ಷಿಯಲ್ ಟ್ರೆಂಡ್ಸು ಎಷ್ಟು 5/5, 2/5 ಎಕ್ಸ್ಪೆನ್ಸಿವ್ ವ್ಯಾಲ್ಯೂಯೇಷನ್, 1/5 ಬಿಲೋ ಎವರೇಜ್ ಕ್ವಾಲಿಟಿ ಅಂದಿದ್ದಾರೆ. ಸೊ 1 ಇಯರ್ ರಿಟರ್ನ್ ಅಂತೂ ಗೊತ್ತಿದೆ ನಿಮಗೆ 317%. ಇನ್ನು ಶೇರ್ ಹೋಲ್ಡಿಂಗ್ ಪ್ಯಾಟ್ರನ್ನು ಪಿ ರೇಷಿಯೋನು ಚೆನ್ನಾಗಿದೆ ನೋಡಿ. ಪಿ ರೇಷಿಯೋ 101 ಇದೆ. ಡಿವಿಡೆಂಡು ವೆರಿ ಗುಡ್, 1.94% ಡಿವಿಡೆಂಡ್ ಇದೆ. ಸೊ ರೆಗ್ಯುಲರ್ಲಿ ಡಿವಿಡೆಂಡು ಕೊಡ್ತಾ ಇದ್ದಾರೆ. ರಿಟರ್ನ್ ಆನ್ ಇಕ್ವಿಟಿ 5.84%. ಶೇರ್ ಹೋಲ್ಡಿಂಗ್ ಪ್ಯಾಟ್ರನ್ ಅಂಟಿಲ್ ಡಿಸೆಂಬರ್ 23 ಎಷ್ಟಿದೆ ಶೇರ್ ಹೋಲ್ಡಿಂಗ್ ಪ್ಯಾಟ್ರನ್ನು? 75% ಪ್ರಮೋಟರ್ಸು, FIs 16%. ಮ್ಯೂಚುವಲ್ ಫಂಡ್ಸವರು ಇದರಲ್ಲಿ ಇನ್ವೆಸ್ಟ್ ಮಾಡಿಲ್ಲ. ಇನ್ಶೂರೆನ್ಸ್ದವರು 0.4% ಅಷ್ಟೇ ಮಾಡಿದ್ದಾರೆ. ಅದರ್ಸು 0.01, ನಾನ್ ಇನ್ಸ್ಟಿಟ್ಯೂಷನ್ನು 8%. ಮ್ಯಾಕ್ಸಿಮಮ್ ಹೋಲ್ಡಿಂಗ್ ಯಾರ್ದಿದೆ? ಪ್ರಮೋಟರ್ಸು. ಅದು ಬಿಟ್ಟರೆ FIs ಮ್ಯಾಕ್ಸಿಮಮ್ ಇದೆ. ಇದನ್ನೊಂದು ಕನ್ಸಿಡರ್ ಮಾಡಿ ನಿಮ್ಮ ವಾಚ್ ಲಿಸ್ಟ್ನಲ್ಲಿ ಇಟ್ಕೊಂಡಿರಿ. ನೆಕ್ಸ್ಟ್ ಬಂದುಬಿಟ್ಟು ದ ಬಿಗ್ಗೆಸ್ಟ್ ರಿಯಲ್ ಎಸ್ಟೇಟ್ ಕಂಪ್ನಿ ಯಾವುದು? DLF ಲಿಮಿಟೆಡ್. ನಿಮಗೆಲ್ಲ ಗೊತ್ತೇ ಇದೆ DLF ಬಗ್ಗೆ. ಪ್ರೆಸೆಂಟ್ ಶೇರ್ ಬೆಲೆ ಎಷ್ಟಿದೆ? ಇದು 908 ರೂಪಾಯಿ, 908 ರುಪೀಸ್ ಇವತ್ತಿನ ಶೇರ್ ಬೆಲೆ, ಲೇಟೆಸ್ಟ್ ಶೇರ್ ಬೆಲೆ. DLF ಏನು, ಇದು ನಾರ್ತ್ ಇಂಡಿಯಾದಲ್ಲಿ ಜಾಸ್ತಿ ಕೆಲಸ ಮಾಡ್ತಾಯಿದೆ, ಸ್ಪೆಷಲಿ ಡೆಲ್ಲಿ ಮತ್ತು ಗುರುಗ್ರಾಮ್ಗಳಲ್ಲಿ. ನೀವು ಆ ಕಡೆ ಹೋದರೆ ಡೆಲ್ಲಿ ಮತ್ತು ಗುರುಗ್ರಾಮ್ಗಳಲ್ಲಿ ಹೈ ಸ್ಪೀಡ್ನಲ್ಲಿ, ಇನ್ಕ್ಲೂಡಿಂಗ್ ನೋಯ್ಡಾ, ಉತ್ತರ ಪ್ರದೇಶದ ಹತ್ರ ನೋಯ್ಡಾ ಅಂತ ಬರುತ್ತೆ. ನೋಯ್ಡಾ, ಡೆಲ್ಲಿ ಆ್ಯಂಡ್ ಗುರುಗ್ರಾಮ್ ಅಲ್ಲೆಲ್ಲ ತುಂಬ ವರ್ಕ್ಸು ಕಂಟಿನ್ಯೂಯಸ್ ಆಗಿ ನಡೀತಾ ಇದೆ. ಯಾವುದು? DLF ಕಂಪ್ನಿದು. ಹ್ಯೂಜ್ ಡಿಮ್ಯಾಂಡ್ ಇದೆ ನಾರ್ತ್ ಇಂಡಿಯಾದಲ್ಲಿ ಇದ್ರದ್ದು ಡೀಟೇಲ್ಸ್ ಎಲ್ಲ ನೋಡೋಣ ಬನ್ನಿ. ಎಷ್ಟು ಮಾರ್ಕೆಟ್ ಕ್ಯಾಪಿಟಲ್ ಇದೆ ಏನು ಅಂತೇಳಿ. ಇದು ಒನ್ ಆಫ್ ದ ಬೆಸ್ಟ್ ರಿಯಲ್ ಎಸ್ಟೇಟ್ ಶೇರ್ ಅಂತ ಕನ್ಸಿಡರ್ ಮಾಡಿ ನೋಡಿ. ಹ್ಯೂಜ್ ಮಾರ್ಕೆಟ್ ಕ್ಯಾಪಿಟಲ್ ಇದೆ ಇದ್ರದ್ದು, ವೆರಿ ಹ್ಯೂಜ್ ಮಾರ್ಕೆಟ್ ಕ್ಯಾಪಿಟಲ್ ನೋಡಿ. 2,25,855 ಕೋಟಿ ಇದೆ. 1 ಇಯರ್ ರಿಟರ್ನ್ 123, ಸೆಕ್ಟರ್ ರಿಟರ್ನ್ 120. ಓಕೆ. ಇನ್ನು ಇದರ ಫೈನಾನ್ಷಿಯಲ್ ಟ್ರೆಂಡ್ಸು, ಶೇರ್ ಹೋಲ್ಡಿಂಗ್ ಪ್ಯಾಟ್ರನ್ನು ನೋಡಿ. 3/5 ಪಾಸಿಟಿವ್ ಫಿನಾನ್ಷಿಯಲ್ ಟ್ರೆಂಡ್ಸು, 2/5 ಎಕ್ಸ್ಪೆನ್ಸಿವ್ ಅಂದಿದ್ದಾರೆ, 3/5 ಎವರೇಜ್ ಕ್ವಾಲಿಟಿ ಅಂತ ಹೇಳಿದ್ದಾರೆ. ಪಿ ರೇಷಿಯೋ ಎಷ್ಟಿದೆ? ಪಿ ರೇಷಿಯೋ ಚೆನ್ನಾಗಿದೆ ನೋಡಿ, 94 ಪಿ ರೇಷಿಯೋ 94. ಡಿವಿಡೆಂಡ್ yield 0.4. ರಿಟರ್ನ್ ಆನ್ ಇಕ್ವಿಟಿ 4.23, ಲೇಟೆಸ್ಟು 5.91. ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಹೇಗಿದೆ ನೋಡಿ. 74% ಪ್ರಮೋಟರ್ಸ್ ಇದ್ದಾರೆ, FIs 16%, ಮ್ಯೂಚುವಲ್ ಫಂಡ್ಸು 3.5, ಇನ್ಶೂರೆನ್ಸ್ ಕಂಪ್ನೀಸು 1%, ಅದರ್ DIs 0.3, ನಾನ್ ಇನ್ಸ್ಟಿಟ್ಯೂಷನ್ 4.60. DLFಗೆ ಆಲ್ಮೋಸ್ಟ್ ಆಲು ನಾರ್ತ್ ಇಂಡಿಯಾದಲ್ಲಿ ತುಂಬ ಡಿಮ್ಯಾಂಡ್ ಇದೆ. ಆಮೇಲೆ ಹ್ಯೂಜ್ ಒಂದು ಕನ್ಸ್ಟ್ರಕ್ಷನ್ ಕಂಪ್ನಿ ಇದು, ಕಂಟಿನ್ಯೂಯಸ್ಸು ಪ್ರಾಜೆಕ್ಟ್ಸ್ ಇದ್ದೇ ಇರ್ತವೆ. ಹೀಗಾಗಿ ಇದನ್ನೂ ಒಂದು ವಾಚ್ ಲಿಸ್ಟ್ನಲ್ಲಿ ಇಟ್ಕೊಂಡಿರಿ ಸ್ನೇಹಿತರೆ. ನೆಕ್ಸ್ಟ್ ಶೇರ್ ಬಂದುಬಿಟ್ಟು ಗೋದ್ರೇಜ್ ಪ್ರಾಪರ್ಟೀಸ್ ಲಿಮಿಟೆಡ್. ಎಲ್ಲರಿಗೂ ಗೊತ್ತೇ ಇದೆ ಗೋದ್ರೇಜ್ ಪ್ರಾಪರ್ಟೀಸ್ ಲಿಮಿಟೆಡ್. ಓಕೆ. ಇವತ್ತಿನ ಶೇರ್ ಬೆಲೆ 2,671 ಇದೆ. ಇದು ಆಲ್ಮೋಸ್ಟ್ ಆಲ್ ಮಹಾರಾಷ್ಟ್ರದಲ್ಲಿ ಜಾಸ್ತಿ ಕೆಲಸ ಮಾಡುತ್ತೆ. ಇದು ಮಹಾರಾಷ್ಟ್ರದಲ್ಲಿ ಜಾಸ್ತಿ ಕನ್ಸ್ಟ್ರಕ್ಷನ್ಸು ಪ್ರಾಜೆಕ್ಟ್ಸು ಜಾಸ್ತಿ ಅಲ್ಲೇ ಸಿಗೋದು ಇದಕ್ಕೆ. ಯಾವುದು? ಗೋದ್ರೇಜ್ ಪ್ರಾಪರ್ಟೀಸ್. ಇದರ ಡೀಟೇಲ್ಸು, ಮಾರ್ಕೆಟ್ ಕ್ಯಾಪಿಟಲ್ಸು ಎಲ್ಲ ನೋಡೋದಾದರೆ ಒಂದು ಚಿಕ್ಕ ಮಾಹಿತಿ ಸಿಗುತ್ತೆ ನಮಗೆ. ಚಾರ್ಟ್ ಪ್ಯಾಟರ್ನು ತೋರಿಸ್ತಾ ಇಲ್ಲ ನಾನು ನೋಡಿ. 2,791 ಲೈಫ್ ಟೈಮ್ ಹೈ ಇದು. 1,217 52 ವೀಕ್ ಲೋ ಇದೆ. ಬಟ್ ಇವತ್ತಿನ ಶೇರ್ ಬೆಲೆ 2,671 ಇದೆ. ಆಲ್ಮೋಸ್ಟ್ ಆಲ್ 52 ವೀಕ್ ಹೈ ಹತ್ರ ಇದೆ. ಮಾರ್ಕೆಟ್ ಕ್ಯಾಪಿಟಲ್ ನೋಡಿ DLFಗಿಂತ ಕಡಿಮೆ ಇದೆ. ಇದರ ಮಾರ್ಕೆಟ್ ಕ್ಯಾಪಿಟಲು DLFಗಿಂತ ಕಡಿಮೆ ಇದೆ, 74,000 ಕೋಟಿ ಇದೆ. ಬಟ್ 1 ಇಯರ್ ರಿಟರ್ನು 114%, ಸೆಕ್ಟರ್ ರಿಟರ್ನ್ 120. ನೋಡಿ ಎಲ್ಲ ರಿಯಲ್ ಎಸ್ಟೇಟ್ ಸೆಕ್ಟರ್ಸ್ ಎಲ್ಲ 1 ಇಯರ್ ರಿಟರ್ನ್ ನೀವು ನೋಡ್ತಾ ಬನ್ನಿ, ತೋರಿಸಿದ್ನಲ್ಲ. ಪ್ರತಿಯೊಂದು ರಿಯಲ್ ಎಸ್ಟೇಟ್ ಸ್ಟಾಕ್ಗಳೆಲ್ಲ ಮೋರ್ ದೆನ್ 100% 1 ಇಯರ್ ರಿಟರ್ನ್ ಕೊಟ್ಟಿವೆ. ಇದೊಂದು ಗಮನದಲ್ಲಿಟ್ಕೊಳ್ಳಿ. ಇದ್ರ ಫೈನಾನ್ಷಿಯಲ್ ಟ್ರೆಂಡ್ಸ್ ನೋಡಿದ್ರೆ 2/5 ಫ್ಲ್ಯಾಟ್ ಅಂತಿದ್ದಾರೆ, 2/5 ಎಕ್ಸ್ಪೆನ್ಸಿವ್ ವ್ಯಾಲ್ಯೂಯೇಷನ್ ಅಂತಾರೆ, 1/5 ಬಿಲೋ ಎವರೇಜ್ ಅಂತಾರೆ. ಪಿ ರೇಷಿಯೋ 111. ಓಕೆ. ರಿಟರ್ನ್ ಆನ್ ಇಕ್ವಿಟಿ 7% ಇದೆ. ಗುಡ್. ಓಕೆ. ಶೇರ್ ಹೋಲ್ಡಿಂಗ್ ಪ್ಯಾಟ್ರನ್
ಶೇರ್ ಹೋಲ್ಡಿಂಗ್ ಪ್ಯಾಟ್ರನ್ ನೋಡಿ, ಪ್ರೊಮೋಟರ್ಸ್ 58, ಎಫ್ ಐ ಎಸ್ ತುಂಬ ಜಾಸ್ತಿ ಇದ್ದಾರೆ ಇದರಲ್ಲಿ, ಆಲ್ಮೋಸ್ಟ್ ಆಲ್ 30%. ಮ್ಯೂಚುವಲ್ ಫಂಡ್ಸು 2.20, ಇನ್ಶೂರೆನ್ಸ್ ಕಂಪ್ನಿದವರು ಚೆನ್ನಾಗಿದ್ದಾರೆ, 2% ಇದ್ದಾರೆ. ಅದರ್ ಡಿ ಎಸ್ 0.6, ನಾನ್ ಇನ್ಸ್ಟಿಟ್ಯೂಷನ್ 7%. ಇದನ್ನು ಕನ್ಸಿಡರ್ ಮಾಡಿ ಇಟ್ಕೊಳ್ಳಿ, ನಿಮ್ಮ ವಾಚ್ ಲಿಸ್ಟ್ನಲ್ಲಿ ಇಟ್ಕೊಳ್ಳಿ ಸ್ನೇಹಿತರೆ. ನೆಕ್ಸ್ಟ್ ಸ್ಟಾಕ್ ಬಂದುಬಿಟ್ಟು ಇಂಡಿಯಾ ಬುಲ್ಸ್ ರಿಯಲ್ ಎಸ್ಟೇಟ್ ಲಿಮಿಟೆಡ್ ಅಂತೇಳಿ. ಸೊ ಇದರ ಶೇರ್ ಬೆಲೆ ಎಷ್ಟಿದೆ? ಕೇವಲ 136 ಇದೆ. ಇದು ಕೂಡ ತುಂಬ ಹಳೆಯ ಕಂಪ್ನಿ, ಇದು ರಿಯಲ್ ಎಸ್ಟೇಟ್ ಕಂಪ್ನಿ. ಇದರ ಡೀಟೇಲ್ಸ್ ನೋಡೋಣ ಬನ್ನಿ. ನೋಡಿ, 52 ವೀಕ್ ಹೈ ಎಷ್ಟಿದೆ? 145. ಎಲ್ಲ ರಿಯಲ್ ಎಸ್ಟೇಟ್ ಸ್ಟಾಕ್ಗಳು ಆಲ್ಮೋಸ್ಟ್ ಆಲ್ 52 ಹೈ ಹತ್ರ ಇವೆ. ಲೋ ಎಷ್ಟಿತ್ತು? ಕೇವಲ 52 ರೂಪಾಯಿ. ಇನ್ನು ಮಾರ್ಕೆಟ್ ಕ್ಯಾಪಿಟಲ್ ಎಷ್ಟಿದೆ ಇದ್ರದ್ದು? 7,648 ಕೋಟಿ ಮಾರ್ಕೆಟ್ ಕ್ಯಾಪಿಟಲ್. ನೋಡಿ, ನಾನು ಮತ್ತೆ ಹೇಳ್ತಾ ಇದ್ದೀನಿ, ರಿಯಲ್ ಎಸ್ಟೇಟ್ ಸೆಕ್ಟರ್ನಲ್ಲಿರ್ತಕ್ಕಂಥ ಪ್ರತಿಯೊಂದು ಶೇರ್ಗಳು 1 ಇಯರ್ ರಿಟರ್ನ್ ನೋಡಿದರೆ ಮೋರ್ ದೆನ್ 100%. ನೋಡಿ, ಇದು ಕೂಡ 145% ಕೊಟ್ಟಿದೆ. ಸೆಕ್ಟರ್ 120. ಇದ್ರದ್ದು ನೋಡಿ, ಫೈನಾನ್ಷಿಯಲ್ ಟ್ರೆಂಡ್ಸು ನೆಗೆಟಿವ್ ಇದೆ. 1/5 ಓವರ್ ಪ್ರೈಸ್ಡ್ ಅಂತ ಹೇಳಿದ್ದಾರೆ, 1/5 ಬಿಲೋ ಎವರೇಜ್ ಅಂದಿದ್ದಾರೆ. ಯಾಕೆಂದರೆ ಆಲ್ಮೋಸ್ಟ್ 145% 1 ಇಯರಲ್ಲಿ ರಿಟರ್ನ್ ಕೊಟ್ಟಿದೆ. ಇದು ಪಿ ರೇಷಿಯೋ -16 ಇದೆ, ಇದನ್ನ ಕನ್ಸಿಡರ್ ಮಾಡಿ ನೋಡಿ. ರಿಟರ್ನ್ ಆನ್ ಇಕ್ವಿಟಿ -21 ಇದೆ. ಶೇರ್ ಹೋಲ್ಡಿಂಗ್ ಪ್ಯಾಟ್ರನು ಕನ್ಸಿಡರೇಬಲ್ ಅಲ್ಲ. ಎಫ್ ಐ ಎಸ್ 23, ಮ್ಯೂಚುವಲ್ ಫಂಡ್ಸು 1.08, ಅದರ್ಸ್ 0.73, ನಾನ್ ಇನ್ಶೂರೆನ್ಸ್ 73. ಸೊ ಶೇರ್ ಹೋಲ್ಡಿಂಗ್ ಪ್ಯಾಟ್ರನ್ ನೋಡಿದರೆ ಬ್ಯಾಡ್ ಅಂತ ಹೇಳ್ಬೋದು. ನೋಡಿ, ನೆಕ್ಸ್ಟ್ ಮತ್ತು ಕೊನೆಯ ಸ್ಟಾಕ್ ಬಂದುಬಿಟ್ಟು ಬ್ರಿಗೇಡ್ ಎಂಟರ್ಪ್ರೈಸಸ್ ಲಿಮಿಟೆಡ್ ಅಂತೇಳಿ. ಇದು ಕೂಡ ಬೆಂಗಳೂರು ಬೇಸ್ಡ್. ಇದು ಆಲ್ಮೋಸ್ಟ್ ಆಲ್ ಸೌತ್ ಇಂಡಿಯಾದಲ್ಲಿ ಜಾಸ್ತಿ ಕೆಲಸ ಮಾಡುತ್ತೆ. ಪ್ರೆಸೆಂಟ್ ಶೇರ್ ಬೆಲೆ 1,002 ರೂಪಾಯಿ, 1,002 ರೂಪೀಸ್, 1,002 ರೂಪೀಸ್ ಇದೆ. ಒನ್ ಆಫ್ ದ ಬೆಸ್ಟ್ ರಿಯಲ್ ಎಸ್ಟೇಟ್ ಶೇರ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಬ್ರಿಗೇಡ್. ಇದರ ಡೀಟೇಲ್ಸ್ ತೋರಿಸಿ ಬನ್ನಿ. ತುಂಬ ಚೆನ್ನಾಗಿರುತ್ತೆ ಇದು, ಬಿಸ್ನೆಸ್ಸು ಚೆನ್ನಾಗಿದೆ. ಆಮೇಲೆ ಇದಕ್ಕೆ ಆರ್ಡರ್ಸು ತುಂಬ ಸಿಗ್ತಾ ಇದ್ದಾವೆ. ನೋಡಿ, ಇವತ್ತಿನ ಶೇರ್ ಬೆಲೆ ಎಷ್ಟು? 1,002. ಬಟ್ ಇದು 52 ವೀಕ್ ಹೈ ಎಷ್ಟಿದೆ? 1,108. ಆಲ್ಮೋಸ್ಟ್ ಆಲ್ ಹೈ ಹತ್ರ ಇದೆ. ಲೋ ಎಷ್ಟಿದೆ? 476. ಮಾರ್ಕೆಟ್ ಕ್ಯಾಪಿಟಲ್ ಎಷ್ಟಿದೆ ಇದ್ರದ್ದು? 23,000 ಕ್ರೋರ್ಸ್, 23,000 ಕೋಟಿ ರೂಪಾಯಿ. ನೋಡಿ, ಇದು ಕೂಡ ಮೋರ್ ದ್ಯಾನ್ 100% 1 ಇಯರ್ ರಿಟರ್ನ್. ಇದ್ರದ್ದು ನೋಡಿ, ಫೈನಾನ್ಷಿಯಲ್ ಟ್ರೆಂಡ್ಸ್ 3/5 ಪಾಸಿಟಿವ್ ಅಂತ ಹೇಳ್ತಿದ್ದಾರೆ, 2/5 ಎಕ್ಸ್ಪೆನ್ಸಿವ್ ವ್ಯಾಲ್ಯೂಷನ್ ಅಂತಾರೆ, 1/5 ಬಿಲೋ ಎವರೇಜ್ ಅಂತಿದ್ದಾರೆ. ಇದರ ಪಿ ರೇಷಿಯೋ ನೋಡಿ ಎಷ್ಟು ಚೆನ್ನಾಗಿದೆ. ಪಿ ರೇಷಿಯೋ 77%. ಡಿವಿಡೆಂಡ್ yield 0.2. ಆಮೇಲೆ ಲೇಟೆಸ್ಟ್ ರಿಟರ್ನ್ ಆನ್ ಇಕ್ವಿಟಿ ಎಷ್ಟಿದೆ? 8.76 ಇದೆ. ಇನ್ನು ಶೇರ್ ಹೋಲ್ಡಿಂಗ್ ಪ್ಯಾಟ್ರನ್ ಚೆನ್ನಾಗಿದೆ. ಶೇರ್ ಹೋಲ್ಡಿಂಗು ನೋಡಿ, ಪ್ರಮೋಟರ್ಸು 44% ಇದ್ದಾರೆ, ಎಫ್ ಐ ಎಸು ಆಲ್ಮೋಸ್ಟ್ ಆಲ್ 14% ಇದ್ದಾರೆ. ನೋಡಿ, ಮ್ಯೂಚುವಲ್ ಫಂಡ್ಸು ಹ್ಯೂಜ್ ಇನ್ವಾಲ್ವ್ ಆಗಿದ್ದಾರೆ ಇದರಲ್ಲಿ. ಬ್ರಿಗೇಡ್ ಎಂಟರ್ಪ್ರೈಸ್ನಲ್ಲಿ ಮ್ಯೂಚುವಲ್ ಫಂಡ್ಸು ಆಲ್ಮೋಸ್ಟ್ ಆಲ್ 23% ಮ್ಯೂಚುವಲ್ ಫಂಡ್ಸ್ನವರು ಇನ್ವೆಸ್ಟ್ ಮಾಡಿದ್ದಾರೆ. ಹಾಗೆ ಇನ್ಶೂರೆನ್ಸ್ ಕಂಪ್ನಿದವರು ಕೂಡ 1.5% ಇನ್ವೆಸ್ಟ್ ಮಾಡಿದ್ದಾರೆ. ಡಿ ಐ ಇಸ್ 1%, ಅದರ್ ಇನ್ಸ್ಟಿಟ್ಯೂಷನ್ಸ್ 17%. ಸೊ ಇದನ್ನು ಕನ್ಸಿಡರ್ ಮಾಡ್ಬೋದು. ಸೊ ಸಮಯ ಕಡಿಮೆ ಇರೋದ್ರಿಂದ ನಾನು ಇದರ ಇವುಗಳ ಚಾರ್ಟ್ ಪ್ಯಾಟ್ರನ್ ತೋರಿಸ್ಲಿಕ್ಕೆ ಆಗ್ತಾಯಿಲ್ಲ. ಹಾಗೆ ಪ್ರಾಫಿಟ್ಟು, ರೆವೆನ್ಯೂ ಗ್ರೋತು ಅವನ್ನೆಲ್ಲ ತೋರಿಸ್ಲಿಕ್ಕೆ ಆಗ್ತಾಯಿಲ್ಲ. ರೆವೆನ್ಯೂ ಗ್ರೋತು, ಪ್ರಾಫಿಟ್ಟು ಇದ್ರದ್ದೆಲ್ಲ ಆಲ್ಮೋಸ್ಟ್ ಆಲ್ ಕ್ವಾರ್ಟರ್ ಟು ಕ್ವಾರ್ಟರ್ ಗ್ರೋತ್ ಇದೆ. ಇಂಡಿಯಾ ಬುಲ್ಸ್ ರಿಯಲ್ ಎಸ್ಟೇಟ್ ಒಂದು ಬಿಟ್ಟರೆ ಮಿಕ್ಕಿದ್ದ 5 ಸ್ಟಾಕ್ಗಳು ಕೂಡ ಚೆನ್ನಾಗಿವೆ. ಇವು 6ರಲ್ಲಿ ನನ್ನ ಫೇವ್ರೇಟ್ ಯಾವುದು ಅನ್ನೋದಾದರೆ, ಫಸ್ಟ್ ಪ್ರಿಫರೆನ್ಸ್ನ ಕೊಡೋದು ಶೋಭಾ, ಸೆಕೆಂಡ್ ಒನ್ ಬ್ರಿಗೇಡ್ ಎಂಟರ್ಪ್ರೈಸ್ ಆ್ಯಂಡ್ ಥರ್ಡ್ ಒನ್ ಪೂರ್ವಾಂಕರ. ಅಫ್ಕೋರ್ಸ್ DLF ತುಂಬ ಸ್ಟ್ಯಾಂಡರ್ಡ್ ಇದೆ, ಚೆನ್ನಾಗಿದೆ. ಬಟ್ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಪರ್ಪಸ್ಗೋಸ್ಕರ ಬ್ರಿಗೇಡ್, ಶೋಭಾ ಆ್ಯಂಡ್ ಪೂರ್ವಾಂಕರ ಸುಮ್ಮನೆ ಇನ್ವೆಸ್ಟ್ ಮಾಡಿ 5-6 ವರ್ಷ ಬಿಡಬೇಕು ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ನೀವು ಕೂಡ ಸ್ಟಡಿ ಮಾಡಿ, ನಿಮ್ಮ ಆರ್ಥಿಕ ಸಲಹೆಗಾರರ ಒಂದು ಸಲಹೆಯನ್ನು ಕೇಳಿ, ಸೂಚನೆಯನ್ನು ಪಡೆಯಿರಿ. ನಂತರ ನೀವು ಸ್ಟಡಿ ಮಾಡಿಬಿಟ್ಟು ಮುಂದುವರಿಬೋದು.
DLF ಏನಿದೆ ಎಫ್ ಆ್ಯಂಡ್ ಸೆಗ್ಮೆಂಟ್ನಲ್ಲಿ ಇರೋದ್ರಿಂದ DLFನಲ್ಲಿ ನಾನು ಎಫ್ ಆ್ಯಂಡ್ ಟ್ರೇಡ್ ಮಾಡ್ತಾಯಿದ್ದೀನಿ. ಹೀಗಾಗಿ DLFದಲ್ಲಿ ಇನ್ವೆಸ್ಟ್ ಮಾಡ್ತಾ ಇಲ್ಲ ನಾನು. ಅದು ಬಿಟ್ಟರೆ ಮೈ ಫೇವ್ರೆಟ್ಸ್ ಆರ್ ಬ್ರಿಗೇಡ್, ಪೂರ್ವಾಂಕರ ಆ್ಯಂಡ್ ಶೋಭಾ. ಓಕೆ ಫ್ರೆಂಡ್ಸ್, ಐ ಹೋಪ್ ನಿಮಗೆ ಒಂದು ಚಿಕ್ಕ ಇನ್ಫಾರ್ಮೇಷನ್, ಈ ಒಂದು ಚಿಕ್ಕ ಮಾಹಿತಿ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದರೆ ಮತ್ತಿನ್ನೇ ಆಗ್ತಾಡ ಬೇಗ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ವಿಡಿಯೋಗಳನ್ನು ನೋಡ್ತಾ ಇರಿ ಮತ್ತು ಕಮೆಂಟ್ಸ್ಗಳನ್ನು ಹಾಕ್ತಾಯಿರಿ, ಹಾಗೆ ಹಿಟ್ ದ ಲೈಕ್ ಬಟನ್ ಅಂತ ಕೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ಆಲ್.